ಮೇಲ್ಕೋಟೆ ಚಲುವನಾರಾಯಣ ಸ್ವಾಮಿಗೆ ವಂಚನೆ ಮಾಡಿರುವಂತ ಪ್ರಕರಣ ಗೊತ್ತಾಗಿದೆ. ದೇವಸ್ಥಾನದ ಆಸ್ತಿ ಭೂಗಳ್ಳರ ಪಾಲಾಗಿದೆ. ಅಕ್ರಮವಾಗಿ ಪರಭಾರೆ ಮಾಡಿಕೊಂಡಿರುವಂತದ್ದು ಕೂಡ ಈಗ ಬಯಲಾಗಿದೆ. ಕೋಟ್ಯಂತರ ರೂಪಾಯಿ ಮೌಲ್ಯದ ಮೇಲ್ಕೋಟೆ ಚಲುವನಾರಾಯಣ ಸ್ವಾಮಿಗೆ ಸೇರಿರುವಂತಹ ಆ ದೇಗುಲಕ್ಕೆ ಸೇರಿರುವಂತಹ ಕೋಟ್ಯಂತರ ಮೌಲ್ಯದ ಆಸ್ತಿಯನ್ನ ಅಕ್ರಮವಾಗಿ ಪರಭಾರೆ ಮಾಡಿಕೊಂಡಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ಈ ಕುರಿತಾಗಿ ಮಂಡ್ಯ ಜಿಲ್ಲಾಧಿಕಾರಿಗೆ ರವಿಕುಮಾರ್ ಅನ್ನೋರು ದೂರನ್ನ ಕೊಟ್ಟಿದ್ದಾರೆ. ಮೈಸೂರಿನ ಕೆಸರೆ ಗ್ರಾಮದ 14 ಎಕರೆ ಭೂಮಿಯನ್ನ ಪರಭಾರೆ ಮಾಡಿಕೊಂಡಿದ್ದಾರೆ. ದೇಗುಲಕ್ಕೆ 20 ಎಕರೆ ದೇಣಿಗೆಯಾಗಿ ಭೂಮಿ ಬಂದಿತ್ತು. ಮೈಸೂರು ಮಹಾರಾಜರು ಕೊಟ್ಟಿದ್ದಂಥ ಜಮೀನಿದು. ದೇಗುಲಕ್ಕೆ ಅಂತ 20 ಎಕರೆ ಜಮೀನನ್ನು ಕೊಟ್ಟಿದ್ರು. ಅದರಲ್ಲಿ ಕೇವಲ 7 ಎಕರೆ ಮಾತ್ರ ದೇಗುಲಕ್ಕೆ ಸೇರಿದೆ. ಉಳಿದ 14 ಎಕರೆ ಗುಳುಮಾಗಿದೆ. ಹಾಗಾದ್ರೆ ಆ 20 ಎಕರೆನಲ್ಲಿ 14 ಎಕರೆಯನ್ನು ಅಕ್ರಮವಾಗಿ ಪರಭಾರೆ ಮಾಡಿಕೊಂಡಿರೋರು ಯಾರು? ಹಿಂದಿನ ದಾಖಲೆಗಳನ್ನು ಸುಳ್ಳಾಗಿ ಸೃಷ್ಟಿ ಮಾಡಿ 4 ಜನರ ಹೆಸರಿಗೆ ಈ 14 ಎಕರೆ ಜಮೀನನ್ನ ಅಕ್ರಮವಾಗಿ ಖಾತೆ ಮಾಡಿಕೊಡ್ಲಾಗಿತ್ತು. 1973ರ ಭೂ ಸುಧಾರಣೆ ಕಾಯ್ದೆ ಅಡಿಯಲ್ಲಿ ಮಂಜೂರಾಗಿದೆ ಅನ್ನೋ ದಾಖಲೆಯನ್ನ ಅಕ್ರಮವಾಗಿ ಸೃಷ್ಟಿ ಮಾಡಿದ್ದಾರೆ. ಅಕ್ರಮವಾಗಿ ದಾಖಲೆಯನ್ನ ಸೃಷ್ಟಿ ಮಾಡಿ ಅಧಿಕಾರಿಗಳು ಗೋಲ್ಮಾಲ್ ಮಾಡಿದ್ದಾರೆ ಅನ್ನೋ ಆರೋಪ ಇದೆ. 2001ರಲ್ಲಿ 4 ಜನರ ಹೆಸರಿಗೆ ಖಾತೆ ಮಾಡಿಕೊಟ್ಟಿದ್ದಾರೆ. ಇದರಲ್ಲಿ ಕಂದಾಯ ಅಧಿಕಾರಿಗಳು ಕೂಡ ಇದ್ದಾರೆ ಅನ್ನೋ ಆರೋಪ ಇದೆ. ದಾಖಲೆಯನ್ನ ಮಂಡ್ಯ ಜಿಲ್ಲಾಡಳಿತ ಪರಿಶೀಲನೆ ಮಾಡ್ತಾ ಇದೆ. ಡಿಸಿ ಸೂಚನೆ ಕೊಟ್ಟಿದ್ದಾರೆ. ಅದರ ಅನ್ವಯ ಎಸಿ ಶಿವಮೂರ್ತಿ ಈ ವಿಚಾರವಾಗಿ ಪರಿಶೀಲನೆಯನ್ನು ನಡೆಸ್ತಿದ್ದಾರೆ. ಅದಲ್ಲದೆ ಸಕ್ಷಮ ಪ್ರಾಧಿಕಾರಕ್ಕೆ ಮೇಲ್ಮನವಿಯನ್ನು ಸಲ್ಲಿಸೋದಕ್ಕೂ ಕೂಡ ನಿರ್ಧಾರ ಮಾಡಿಕೊಂಡಿದ್ದಾರೆ. ಇಲ್ಲೇನು ಅಂತಂದ್ರೆ ಮೈಸೂರು ಮಹಾರಾಜರ ವಂಶಸ್ಥರು 20 ಎಕರೆ ಭೂಮಿಯನ್ನ ಮೇಲುಕೋಟೆ ಚಲುವನಾರಾಯಣ ಸ್ವಾಮಿ ದೇಗುಲಕ್ಕೆ ಅಂತ ದೇಣಿಗೆಯಾಗಿ ಕೊಟ್ಟಿದ್ರು. ಆದರೆ ಆ ಭೂಮಿಯಲ್ಲಿ 1973ರ ಭೂ ಸುಧಾರಣಾ ಕಾಯ್ದೆ ಅಡಿಯಲ್ಲಿ ಒಂದು ದಾಖಲೆಯನ್ನು ನಕಲಿಯಾಗಿ ಸೃಷ್ಟಿ ಮಾಡಿಕೊಂಡು ಅವತ್ತೇ ಇದು ಅವ್ರಿಗೆ ಪರಭಾರೆ ಆಯಿತು ಅನ್ನೋದನ್ನು ತೋರಿಸ್ಕೊಂಡು ಅದನ್ನು ನಕಲಿ ಖಾತೆ ಮಾಡಿ 2001ರಲ್ಲಿ 4 ಜನರ ಹೆಸರಿಗೆ ಅದನ್ನು ಖಾತೆ ಮಾಡಿಕೊಳ್ಳಲಾಗಿತ್ತು. ಆ 14 ಎಕರೆ ಜಮೀನು ಆ ವಿಚಾರ ಈಗ ಬಯಲಿಗೆ ಬಂದಿದೆ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾಧಿಕಾರಿ ಸಕ್ಷಮ ಪ್ರಾಧಿಕಾರಕ್ಕೆ ಮೇಲ್ಮನವಿ ಸಲ್ಲಿಸೋದು ಕೂಡ ನಿರ್ಧಾರ ಮಾಡಿಕೊಂಡಿದ್ದಾರೆ. ಮೂಲತಃ 20 ಎಕರೆ ಜಮೀನು ಈ ಹಿಂದೆ ಮೇಲ್ಕೋಟೆ ಚಲುವನಾರಾಯಣ ಸ್ವಾಮಿ ದೇವಾಲಯಕ್ಕೆ ಯಾರೋ ಹಿಂದಿನವರು ಗಿಫ್ಟ್ ಕೊಟ್ಟಿರೋಂಥ ಜಮೀನಾಗಿದೆ. ಅದು ಆ ಜಮೀನು ಮೂಲತಃ ದೇವಾಲಯಕ್ಕೆ ಸಂಬಂಧಪಟ್ಟಂಥ ಜಮೀನಾಗಿದೆ. ನಂತರ 1973ರಲ್ಲಿ ಭೂ ಸುಧಾರಣೆ ಕಾಯ್ದೆಯ ಪ್ರಕಾರ ಒಟ್ಟು 4 ಜನರಿಗೆ 14 ಎಕರೆ ಜಮೀನು ಮಂಜೂರಾತಿಯಾಗಿದೆ ಅಂತ ದಾಖಲೆಗಳು ಈಗಾಗಲೇ ಮೈಸೂರು ತಾಲೂಕು ಕಚೇರಿಯಲ್ಲಿ ಲಭ್ಯ ಇದೆ. 1973ರಲ್ಲಿ ಮಂಜೂರಾದ ನಂತರ 73ರಿಂದ 2001ರವರೆಗೆ ಯಾವುದೇ ಖಾತೆ ಬದಲಾವಣೆಗಳಾಗಿಲ್ಲ. ಮಂಜೂರಾದರೂ ಕೂಡ 2001ರಲ್ಲಿ ಮಂಜೂರಾತಿ ಆಧಾರದಲ್ಲಿ ಆ ಯಾರಿಗೆ 4 ಜನಕ್ಕೆ ಮಂಜೂರಾಗಿದೆ ಸರ್, ಇದು ಮೈಸೂರು ಜಿಲ್ಲೆ ಕೆಸರೆ ಗ್ರಾಮದಲ್ಲಿ ಮೇಲುಕೋಟೆ ಚಲುವರಾಯ ಸ್ವಾಮಿ ದೇವಸ್ಥಾನಕ್ಕೆ ಮೈಸೂರು ಮಹಾರಾಜರು ತುಂಬ ವರ್ಷಗಳ ಹಿಂದೆ ಬಳುವಳಿಯಾಗಿ ನೀಡ್ತಿರ್ತಕ್ಕಂಥ ಜಮೀನು ಸರ್. ಆ ಜಮೀನನ್ನ ಹಿಂದೆ ಇದ್ದಂಥ ಪೂಜಾರರಿಗೆ ಮತ್ತು ದೇವಸ್ಥಾನ ಕಮಿಟಿಗೆಲ್ಲ ಗೊತ್ತಿದೆ ಸರ್. ಈಗಿನ ಕಮಿಟಿಗೆ ಮತ್ತು ಅಧಿಕಾರಿಗಳಿಗೆ ಅಲ್ಲಿ ಜಾಗ ಇದೆ ಅಂತ ಗೊತ್ತಿಲ್ಲ ಸರ್. ಇದು ನನ್ನ ಗಮನಕ್ಕೆ ಬರುತ್ತೆ ಸರ್. ಸರ್ 20 ಎಕರೆ ಕೆಸರೆ ಗ್ರಾಮದಲ್ಲಿ ನನ್ನ ಗಮನಕ್ಕೆ ಬಂದ ಕೂಡಲೇ ನಾನು ಇದನ್ನ 15 ದಿನ ಸಮಯ ತಗೊಂಡು ನಾನು ಇದನ್ನ ಸಂಪೂರ್ಣ ಪರಿಶೀಲನೆ ಮಾಡಿ ದಾಖಲಾತಿಗಳನ್ನೆಲ್ಲ ಹಂಚಿಕೊಂಡು ನಾನು ಎಲ್ಲ ವಕೀಲರ ಹತ್ರ ಎಲ್ಲರ ಹತ್ರ ಸಂಪರ್ಕ ಮಾಡಿದಾಗ ಇದು ಮೈಸೂರು ಕೆಸರಲ್ಲಿ ಇರುವಂಥ ಜಾಗ, ಇದು ಮೇಲ್ಕೋಟೆ ಚಲುವರಾಯ ಸ್ವಾಮಿ ಜಾಗ ಅಂತ ನಂಗೆ ಸಂಪೂರ್ಣ ಮಾಹಿತಿ ಸಿಗ್ತದೆ ಸರ್. ಸಿಕ್ಕಿದ ಕೂಡಲೇ ನಾನು ಮಂಡ್ಯ ಜಿಲ್ಲಾಡಳಿತ ಗಮನ ಸೆಳೆಯಬೇಕು ಅಂತ ಹೇಳಿ ನಾನು ADC ನಾಗರಾಜ್ ಸಾಹೇಬ್ರಿಗೆ ನಾನು ಸಮಯ ಕೇಳ್ತೀನಿ ಸರ್. ಆ ಸಂದರ್ಭದಲ್ಲಿ ಕಾವೇರಿ ಗಲಾಟೆ ಇರುತ್ತೆ. ಮತ್ತು ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಮಂಡ್ಯ ಪ್ರತಿನಿಧಿ ಬಾಲಕೃಷ್ಣ. ಏನು ಪ್ರಕರಣ ಇದು? ಯಾರ 4 ಜನ? ಏನು ಅಕ್ರಮ ನಡೆದಿದೆ ಒಟ್ಟಾರೆ ಈ ಕೇಸ್ನಲ್ಲಿ? ಪ್ರಣೋತ್, ಏನಂದ್ರೆ ಅಲ್ಲಿ ಇಲ್ಲಿ ಆಸ್ತಿಗಳನ್ನ ಗುಳುಮ್ ಮಾಡೋದನ್ನ ನೋಡಿದೀವಿ. ಈಗ ಏನಪ್ಪಾ ಅಂದ್ರೆ ದೇವಸ್ಥಾನದ ಆಸ್ತಿನ ಗುಳುಮ್ ಮಾಡಕ್ಕೆ ಹೊರಟಿದ್ದಾರೆ. ಈಗಾಗಲೇ ಮೈಸೂರಿನ ರವಿಕುಮಾರ್ ಅವರು ಕೂಡ ಇದನ್ನ ಆರೋಪ ಮಾಡಿರುವಂತದ್ದು, ಮತ್ತೆ ದಾಖಲೆ ಸಹಿತ ಅವರು ಆರೋಪ ಮಾಡ್ತಾ ಇರುವಂತದ್ದು. ಏನಂದ್ರೆ ದೇವಾಲಯದ ಆಸ್ತಿ ಭೂಗಳ್ಳರ ಪಾಲಾಗ್ತಾ ಇದೆ, ಇದನ್ನ ಉಳಿಸ್ಕೊಡಿ ಅಂತ ಕೂಡ ಮನವಿ ಮಾಡಿರುವಂತದ್ದು. ಇದು ಮೈಸೂರು ಮಹಾರಾಜರು ಮೇಲ್ಕೋಟೆ ದೇಗುಲಕ್ಕೆ ಅಂತ ದೇಣಿಗೆ ನೀಡಿದಂಥದ್ದು. ಒಟ್ಟು 20 ಎಕರೆ ಜಮೀನನ್ನ ಮೇಲ್ಕೋಟೆಗೆ ದೇಣಿಗೆಯಾಗಿ ನೀಡಿದ್ರು. ಅದರಲ್ಲಿ ಈ 20 ಎಕರೆ ಪೈಕಿ ಈಗ 4 ಹೆಸರಿಗೆ 14 ಎಕರೆ ಜಮೀನು ಮಂಜೂರಾಗಿರುವಂತದ್ದು. ಅಂದ್ರೆ ಇದೇನಪ್ಪಾ ಅಂದ್ರೆ 1973ರಲ್ಲಿ ಭೂ ಸುಧಾರಣೆ ಕಾಯ್ದೆ ಅಡಿಯಲ್ಲಿ ಜಮೀನು ಮಂಜೂರಾದಂತೆ ದಾಖಲೆ ಸೃಷ್ಟಿ ಮಾಡ್ಕೊಂಡಿದ್ದಾರೆ. ಅಂದ್ರೆ ಇವರೇ ಸೃಷ್ಟಿ ಮಾಡಿರುವಂತ ದಾಖಲೆ ಇದು.
ಇದು 2001ರಲ್ಲಿ ನಾಲ್ವರ ಹೆಸರಿಗೆ ಒಂದು ಖಾತೆ ಆಗಿರುವಂತದ್ದು. ಇದೆಲ್ಲ ಭೂಗಳರ ಪಾಲಾಗಿದೆ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಈ ಹಿಂದಿನಿಂದನೂ ಕೂಡ ಇದ್ರ ಬಗ್ಗೆ ಅನುಮಾನ ಇತ್ತು. ಆದ್ರೆ ಈ ಆಸ್ತಿ ದೇವಾಲಯದ ಆಸ್ತಿ ಇದೆಯಾ ಇಲ್ವಾ ಅನ್ನೋದು ದೇವಾಲಯಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳಿಗಾಗ್ಬೋದು, ಅರ್ಚಕರಿಗಾಗ್ಬೋದು ಗೊತ್ತೇ ಇರ್ಲಿಲ್ಲ. ಆದ್ರೆ ಈಗ ರವಿಕುಮಾರ್ ಅನ್ನೋರು ಈ ಒಂದು ವಿಷಯನ ಹೊರಗಡೆ ತಂದಿರುವಂತದ್ದು. ಇದು ಮಂಡ್ಯ ಜಿಲ್ಲಾಧಿಕಾರಿಗಳಿಗೂ ಕೂಡ ದೂರು ಕೊಟ್ಟಿರುವಂತದ್ದು. ಈಗ ಜಿಲ್ಲಾಧಿಕಾರಿಗಳ ಸೂಚನೆ ಮೇರೆಗೆ ಏನ್ AC ಶಿವಮೂರ್ತಿ ಅವರು ದಾಖಲೆಗಳನ್ನ ಮತ್ತೆ ಜಮೀನಿನ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಈ ಆಸ್ತಿ ಏನ್ ಖಾಸಗಿ ವ್ಯಕ್ತಿಗಳ ಪಾಲಾಗಿದೆ, ಇದನ್ನ ಯಾರು ಕೊಟ್ಟವರು, ಇದು ನಿಜವಾಗ್ಲೂ ಏನಾದ್ರು ಅಂದ್ರೆ ಸರಿಯಾದ ಕಾನೂನು ರೀತಿಯಲ್ಲಿ ಆಗಿದೆಯಾ, ಈ ಆಸ್ತಿ ದೇವಸ್ಥಾನದ್ದೇನ ಅನ್ನೋದು ಕೂಡ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಈಗ ಏನಪ್ಪಾ ಅಂದ್ರೆ ಜಿಲ್ಲಾಧಿಕಾರಿಗಳು ಸಕ್ಷಮ ಪ್ರಾಧಿಕಾರಕ್ಕೆ ಮೇಲ್ಮನವಿ ಸಲ್ಲಿಸಕ್ಕೆ ನಿರ್ಧಾರ ಮಾಡಿರುವಂತದ್ದು. ಒಟ್ಟಾರೆ ಹೇಳ್ಬೇಕು ಅಂದ್ರೆ ಈ ಪುರಾಣ ಪ್ರವಾಸಿ ಪ್ರಸಿದ್ಧ ಸ್ಥಾನವಾದಂತ ಮೇಲುಕೋಟೆಯ ಈ ಆಸ್ತಿಯನ್ನು ಕೂಡ ಕಬಳಿಸಕ್ ನೋಡ್ತಾ ಇರುವಂತದ್ದು. ಇದೇನಪ್ಪಾ ಅಂದ್ರೆ ಮೈಸೂರು ಮಹಾರಾಜರು ಕೊಟ್ಟಿರುವಂತ ಆಸ್ತಿನ, ದೇಣಿಗೆ ಆಸ್ತಿನ ಇವರು ಕಾಪಾಡ್ಕೊಳಕ್ ಆಗದೆ ಇರುವಂತದ್ದು. ನಿಜವಾಗ್ಲೂ ಇಲ್ಲಿ ಅಧಿಕಾರಿಗಳದೇ ಏನೋ ಒಂದು ಲೂಪ್ ಹೋಲ್ಸ್ ಕಾಣಿಸ್ತಾ ಇದೆ. ಅಕಸ್ಮಾತ್ ಇದರಲ್ಲಿ ಅಧಿಕಾರಿಗಳು ಶಾಮೀಲಾಗಿದ್ದಾರಾ ಅದು ತನಿಖೆಯಿಂದ ಅಷ್ಟೇ ಹೊರಬರ್ಬೇಕಾಗಿದೆ. ಒಟ್ಟು ಈ ಕೆಸರೆ ಗ್ರಾಮದಲ್ಲಿರುವಂತಹ ಈ ಕೋಟ್ಯಾಂತರ ರೂಪಾಯಿ ಆಸ್ತಿ ಇದು ದೇವಾಲಯಕ್ಕೆ ಉಳ್ಕೋಬೇಕು ಅನ್ನೋದು ಕೂಡ ಎಲ್ಲರ ಒಂದು ಅಭಿಪ್ರಾಯ ಆಗಿರುವಂತದ್ದು. ಪ್ರಣೋದ್.